ಮಹೇಶ್ ಶೆಟ್ಟಿ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ಇಂದು ಮಹೇಶ್ ಶೆಟ್ಟಿ ತಿಮುರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಅರ್ಜಿ ವಿಚಾರಣೆಯನ್ನು ನಡೆಸಿ ಇಂದಿಗೆ ಮುಂದೂಡಿದ್ದ ನ್ಯಾಯಾಲಯ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಕೇಳಿದ್ದ ಸರ್ಕಾರಿ ಅಭಿಯೋಜಕರು ಕಾಲಾವಕಾಶ ಕೇಳಿದ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಿದ್ದ ಕೋರ್ಟು 15 ದಿನಗಳಿಂದ ನಾಪತ್ತೆಯಾಗಿರುವ ತಿಮುರೋಡಿಗೆ ಸಿಗುತ್ತಾ ರಿಲೀಫ್ ಅನ್ನೋ ಪ್ರಶ್ನೆ. ಗಡಿಪಾರು ಸಂಕಷ್ಟದಿಂದ ನಿರಾಳವಾದರೂ ತಿಮುರೋಡಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ 3 ನೋಟಿಸನ್ನು ನೀಡಿದ್ರು ಪೊಲೀಸರು. ಕಾಲಾವಕಾಶವನ್ನು ಕೇಳಿದ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಿತ್ತು ಕೋರ್ಟು. 15 ದಿನಗಳಿಂದಲೂ ಕೂಡ ತಿಮುರೋಡಿ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗಾಗಲೇ 3 ನೋಟಿಸ್ ಕೊಟ್ಟಿದ್ದಾರೆ. 3 ನೋಟಿಸಿಗೂ ಯಾವುದೇ ಉತ್ತರ ಬಂದಿಲ್ಲ. ಸೊ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದೊಂದು ವಿಚಾರ. ಇನ್ನೊಂದು ಕಡೆಯಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ. ಇವತ್ತು ಏನಾಗುತ್ತೆ ಕೋರ್ಟ್ನ ಹಾಲ್ನಲ್ಲಿ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ತಿಮುರೋಡಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳಲಾಗ್ತಾ ಇದ್ರೂ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ತಿಮುರೋಡಿಗೆ ಜಾಮೀನು ಸಿಗುತ್ತಾ ಆರ್ ಸಿಗಲ್ವಾ? ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ಏನು ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇವರ ಮನೆಯನ್ನು ಶೋಧ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಪತ್ತೆ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಇವರ ಮೇಲೆ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಕತ್ತಿ, ತಲ್ವಾರು, ಹಾಗೆಯೇ ಕೋವಿ, ಬಂದೂಕು ಇವೆಲ್ಲವೂ ಕೂಡ ಸಿಕ್ಕಿತ್ತು. ಹಾಗಾಗಿ ಇವರ ವಿರುದ್ಧ ಅದು ಏನಕ್ಕೋಸ್ಕರ ನಿಮ್ಮ ಮನೇಲಿ ಇಟ್ಕೊಂಡಿದ್ರಿ ಅದಕ್ಕೆ ನಿಖರವಾದಂಥ ಉತ್ತರವನ್ನು ಕೊಡಬೇಕು. ಬಂದೂಕಿಗೆ ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಕೊಡಬೇಕು. ಇದ್ಯಾವುದೂ ಮಾಡಿಲ್ಲ. ಹಾಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟರು, ಮನೇಲಿ ಯಾರೂ ಇಲ್ಲ ಅಂತ ನೋಟಿಸನ್ನು ಅಂಟಿಸಿ ಬಂದ್ರೂ ಕೂಡ ಇಲ್ಲಿವರೆಗೂ ವಿಚಾರಣೆಗೆ ಹಾಜರಾಗದೇ ಇರೋದು. ಜೊತೆಗೆ ಜಾಮೀನು ಸಲ್ಲಿಕೆ ಮಾಡ್ಕೊಂಡು ಕೂತಿದ್ರು. ಅದರ ಅರ್ಜಿಯ ವಿಚಾರಣೆ ಕೂಡ ಇದೆ. ಹಾಗಾಗಿ ಇವತ್ತು ತಿಮುರೋಡಿಗೆ ಏನು ಆಗಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ ಖಂಡಿತ ಸಂಕಷ್ಟ ಎದುರಾಗುತ್ತೆ. ಜಾಮೀನು ಸಿಕ್ತು ಅಂತಂದರೆ ಓಕೆ, ಸಿಗಲಿಲ್ಲ ಅಂತಂದರೆ ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗತ್ತೆ ತಿಮುರೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ? ಹೌದು, ತಿಮುರೋಡಿ ಅವರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆಯಿಂದ ಗಡಿಪಾರು ಇನ್ನೊಂದ್ ಕಡೆಯಿಂದ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಹಾಗೆ ದಾಖಲಾಗಿತ್ತು. ಗಡಿಪಾರು ಸಂಬಂಧಪಟ್ಟ ಹಾಗೆ ತಾತ್ಕಾಲಿಕವಾಗಿ ಅವರಿಗೆ ರಿಲೀಫ್ ನೀಡಲಾಗಿತ್ತು. ತಡೆಯಾಜ್ಞೆಯನ್ನು ನೀಡಲಾಗಿತ್ತು ಅಕ್ಟೋಬರ್ 6ರವರೆಗೆ 8ರವರೆಗೆ. ಇದರ ಜೊತೆಗೆ ಈಗ ಅಕ್ರಮ ಶಸ್ತ್ರಾಸ್ತ್ರದ ಬಗ್ಗೆ ಕೂಡ ಕಳೆದ ಏನು ಒಂದು ಜಾಮೀನು ಅರ್ಜಿ ವಿಚಾರಣೆಯ ವೇಳೆಯಲ್ಲಿ ಸರ್ಕಾರಿ ಅಭಿಯೋಜಕರು ಒಂದು ವಾದ ಮಂಡನೆ ಮಾಡೋದಕ್ಕೆ ಇನ್ನಷ್ಟು ಸಮಯಾವಕಾಶವನ್ನ ಅವ್ರು ಕೇಳಿದ್ರು. ಅಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನಮ್ಗೆ ಪೊಲೀಸರ ವರದಿಯನ್ನ ಪರಿಶೀಲನೆ ಮಾಡಿದ್ದು ಸಮಯಾವಕಾಶ ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಸೊ ಇವತ್ತು ಅದರ ಬಗ್ಗೆ ವಿಚಾರಣೆ ಸಿಗುತ್ತದೆ. ಯಾಕಂದ್ರೆ ತಿಮುರೋಡಿ ಅವರ ಮೇಲೆ ಯಾವಾಗ ಈ ಪ್ರಕರಣ ದಾಖಲಾಗಿತ್ತು ಅವತ್ತಿನಿಂದ ಅವರು ನಾಪತ್ತೆಯಾಗಿದ್ದಾರೆ. ಅಂದ್ರೆ ಯಾರ ಸಂಪರ್ಕ ಸಿಕ್ಕದೆ ಒಂದು ಅರ್ಥದಲ್ಲಿ ಅಜ್ಞಾತವಾಗಿದ್ದಾರೆ. ಯಾವುದೇ ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಗಡಿಪಾರು ಆದೇಶ ಆದ ಸಂದರ್ಭದಲ್ಲೂ ಕೂಡ ಪೊಲೀಸರು ಆ ಒಂದು ಆದೇಶದ ಬಗ್ಗೆ ಅವರಿಗೆ ಮಾಹಿತಿನ ನೀಡಬೇಕು, ನೋಟಿಸ್ ನೀಡಬೇಕು ಅಂತ ಅವರನ್ನ ಹುಡುಕಾಡಿದ ಸಂದರ್ಭದಲ್ಲೂ ಕೂಡ ಅವರು ಅವರ ಮನೆಯಲ್ಲಿ ಇರಲಿಲ್ಲ. ಬೆಳ್ತಂಗಡಿ ವಿವಿಧ ಭಾಗದಲ್ಲಿ ಇರಲಿಲ್ಲ. ಓವರ್ ಆಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಇರಲಿಲ್ಲ. ಹಾಗಾಗಿ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ತೀವ್ರ ಹುಡುಕಾಟವನ್ನು ನಡೆಸಿದ್ರು ಕೂಡ ಅವರ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಈ ನಡುವೆ ಅವರ ಮನೆಗೆ ಹೋಗಿ ಪೊಲೀಸರು ನೋಟಿಸ್ ನೀಡುವಂತ ಪ್ರಕ್ರಿಯೆಗಳನ್ನ ಕೂಡ ಮಾಡಿದ್ರು. ಅಂದ್ರೆ ಮನೆಗೆ ಹೋದಂತ ಸಂದರ್ಭ ಅವ್ರು ಇರ್ಲಿಲ್ಲ. ಹಾಗಾಗಿ ಅವರ ಮನೆಗೆ 3 ಬಾರಿ ನೋಟಿಸ್ ಅನ್ನ ಹಾಕಿದ್ರು. 3 ಬಾರಿ ವಿಚಾರಣೆಗೆ ಹಾಜರಾಗಿದ್ದ ಕೂಡ ಅವರು ಬಂದಿದ್ದಿಲ್ಲ. ಹಾಗಾಗಿ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡುವಂತ ಹಕ್ಕು ಸದ್ಯ ಪೊಲೀಸರಿಗೆ ಇದೆ. ಇದರ ಮಾಹಿತಿ ಇರುವಂತ ತಿಮುರೋಡಿ ಅವರು ಈಗ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಸೊ ಜಾಮೀನಿನ ಮೇಲೆ ಅವರು ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾರೆ. ಸೊ ಇನ್ ಕೇಸ್ ಇವತ್ತು ಜಾಮೀನು ಆದ್ರೆ ತಿಮುರೋಡಿ ಅವರಿಗೆ ರಿಲೀಫ್ ಸಿಗುತ್ತೆ, ಮತ್ತೆ ಅವರು ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ. ಆದ್ರೆ ಇನ್ ಕೇಸ್ ಅವರಿಗೆ ಜಾಮೀನು ಏನಾದ್ರು ಸಿಗದೆ ಹೋದ್ರೆ, ಕೋರ್ಟ್ ಅವರ ಜಾಮೀನನ್ನ ರದ್ದು ಮಾಡಿದ್ರೆ ಮತ್ತೆ ಅವರಿಗೆ ಕಾನೂನು ಸಂಕಷ್ಟ ಅಂದ್ರೆ ಬಂಧನವಾಗುವಂತ ಸಾಧ್ಯತೆಗಳು ಇದೆ. ಇನ್ ಕೇಸ್ ಏರ್ ಗನ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ರು ಕೂಡ ಆ ಏರ್ ಗನ್ ಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳನ್ನ ಅಂದ್ರೆ ಅದರ ಪರವಾನಗಿ ಮತ್ತು ಅದು ಎಲ್ಲಿಂದ ಹೇಗೆ ಯಾರಿಂದ ಬಂತು ಮತ್ತೆ ಯಾಕದನ್ನ ಪೊಲೀಸರಿಗೆ ಒಪ್ಪಿಸಿಲ್ಲ, ಹೀಗೆ ಹಲವು ರೀತಿಯ ಪ್ರಶ್ನೆಗಳನ್ನ ವಿಚಾರಣಾಧಿಕಾರಿಗಳು ಕೇಳ್ತಾರೆ ಅನ್ನುವಂತ ಮಾಹಿತಿ ಇದ್ದಂತ ತಿಮುರೋಡಿ ಸೊ ವಿಚಾರಣೆಗೆ ಬಂದಿರಲಿಲ್ಲ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ವಿಚಾರಣೆಗೆ ಬಂದ್ರೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಪೊಲೀಸರು ಬಂಧಿಸ್ತಾರೆ ಅನ್ನೋ ಪ್ರೀತಿ ಕೂಡ ಅವರಲ್ಲಿ ಇತ್ತು. ಹಾಗಾಗಿ ಅದನ್ನ ಅವ್ರು ತಪ್ಪಿಸಿಕೊಂಡಿದ್ರು. ಸೊ ಇವತ್ತು ಯುದ್ಧದ ಮೇಲೆ ಅವ್ರು ಚಿತ್ತ ಇದೆ. ಸೊ ಇನ್ ಕೇಸ್ ಇವತ್ತು ಕೋರ್ಟ್ ಏನಾದ್ರೂ ಜಾಮೀನನ್ನ ರದ್ದುಪಡಿಸಿದ್ರೆ ಒಂದ್ ಕಡೆಯಿಂದ ಅವರಿಗೆ
ಈ 3 ನೋಟಿಸ್ಗೂ ಕೂಡ ಹಾಜರಾಗದೆ ಇರುವಂತದನ್ನ ಕೂಡ ಪೊಲೀಸರ ಪರ ಅಂದರೆ ಸರ್ಕಾರ ವಿಶೇಷ ಅಭಿಯೋಜಕರ ಆ ವಿಚಾರವನ್ನ ಕೂಡ ವಾದ ಮಂಡನೆ ಮಾಡೋ ಸಾಧ್ಯತೆ ಇದೆ. 3 ಬಾರಿಯ ವಿಚಾರಣೆಗೆ ಕೂಡ ಅವರು ಹಾಜರಾಗಿಲ್ಲ ಅನ್ನೋದು ಕೂಡ ಇದು ಕೂಡ ತಿಮ್ಮರೋಡಿ ಅವರಿಗೆ ಒಂದು ಅರ್ಥದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ತಿಮ್ಮರೋಡಿ ಅವರಿಗೆ ಮೊನ್ನೆ ಈ ಗಡಿಪಾರು ಸಂಕಷ್ಟದಿಂದ ಪಾರಾದ ರೀತಿಯಲ್ಲಿ ಇದರಲ್ಲೂ ಕೂಡ ರಿಲೀಫ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.